Hello friends, welcome to my YouTube channel Debug Coding. ಈ ಚಾನಲ್ ನಲ್ಲಿ ವೆಬ್ ಡೆವಲಪ್ಮೆಂಟ್ ಅಂದ್ರೇನು ಅದನ್ನ ಹೇಗೆ ತುಂಬಾ ಈಸಿಯಾಗಿ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ನೀವು ವೆಬ್ ಡೆವಲಪ್ಮೆಂಟ್ ನ ಪೂರ್ತಿಯಾಗಿ ಕಲಿಬೇಕಂತಂದ್ರೆ ಈ ಚಾನಲ್ ನಲ್ಲಿ ಬರೋ ಎಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡದೆ ಕಂಪಲ್ಸರಿ ನೋಡ್ಲೇಬೇಕಾಗತ್ತೆ. ಇವತ್ತಿನ ಕ್ಲಾಸ್ ನಲ್ಲಿ ಅಂದ್ರೆ ಚಾಪ್ಟರ್ 15 ನಲ್ಲಿ ನಾನು ನಿಮಗೆ CSS ಹೈಟ್ ಅಂಡ್ ವಿಡ್ತ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಏನಪ್ಪಾ CSS ಹೈಟ್ ಅಂಡ್ ವಿಡ್ತ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು HTML ಎಲಿಮೆಂಟ್ ಗೆ ಹೈಟ್ ಸೆಟ್ ಮಾಡಬೇಕು ಅಥವಾ ವಿಡ್ತ್ ಸೆಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ಹೇಗ್ ಮಾಡಕ್ ಸಾಧ್ಯ ಅಂತಂದ್ರೆ ಇದಕ್ಕೂ CSS ಪ್ರಾಪರ್ಟೀಸ್ ಇದೆ. ಆ CSS ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡು ನಾವು ಒಂದು HTML ಎಲಿಮೆಂಟ್ ಗೆ ಹೈಟ್ ಅಂಡ್ ವಿಡ್ತ್ ನ ಸೆಟ್ ಮಾಡಬಹುದು. ಅದ್ ಹೇಗ್ ಸೆಟ್ ಮಾಡೋದು ಅಂತ ನಿಮ್ಗೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಅವಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಒಂದು HTML ಎಲಿಮೆಂಟ್ ಗೆ ಹೈಟ್ ಅಂಡ್ ವಿಡ್ತ್ ನ ಹೇಗ್ ಸೆಟ್ ಮಾಡೋದು ಅಂತ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವಿಡಿಯೋಗಳು ನಿಮ್ಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಫಸ್ಟ್ ಏನ್ ಮಾಡೋಣ ಅಂತ ಅಂದ್ರೆ CSS ಹೈಟ್ ಅಂಡ್ ವಿಡ್ತ್ ಬಗ್ಗೆ ಸ್ವಲ್ಪ ಥಿಯರಿ ಅರ್ಥ ಮಾಡ್ಕೊಳ್ಳೋಣ. ಥಿಯರಿ ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಗೆ ಡೆಮೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ ಒಂದು HTML ಎಲಿಮೆಂಟ್ ಅಥವಾ HTML ಟ್ಯಾಗಿಗೆ ಹೈಟ್ ಅಂಡ್ ವಿಡ್ತ್ ನ ಹೇಗೆ ಸೆಟ್ ಮಾಡೋದು ಅಂತ. ಸೊ ಫಸ್ಟ್ ಥಿಯರಿ ಅರ್ಥ ಮಾಡ್ಕೊಳ್ಳೋಣ. To set height and width to an HTML element, CSS provide below properties. ನಾವು ಒಂದು HTML ಎಲಿಮೆಂಟ್ ಗೆ ಹೈಟ್ ಅಂಡ್ ವಿಡ್ತ್ ನ ಸೆಟ್ ಮಾಡಬೇಕು ಅಂತ ಅಂದ್ರೆ CSS ಕೆಲವು ಪ್ರಾಪರ್ಟೀಸ್ ನ ಕೊಡುತ್ತೆ. ಅದು ಯಾವೆಲ್ಲ ಪ್ರಾಪರ್ಟಿ ಅಂತ ಇವಾಗ ಕಲಿತಾ ಹೋಗೋಣ. ಸೊ ಫಸ್ಟ್ ಪ್ರಾಪರ್ಟಿ ಬಂದು ಹೈಟ್ ಪ್ರಾಪರ್ಟಿ, ಸೆಕೆಂಡ್ ಪ್ರಾಪರ್ಟಿ ಬಂದು ವಿಡ್ತ್ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್ ನಾವು ಒಂದು HTML ಎಲಿಮೆಂಟ್ ಗೆ ಹೈಟ್ ಸೆಟ್ ಮಾಡಬೇಕು ಅಂತ ಅಂದ್ರೆ ನಾವು ಈ ಹೈಟ್ ಪ್ರಾಪರ್ಟಿನ ಯೂಸ್ ಮಾಡಬೇಕಾಗತ್ತೆ. ಅದೇ ರೀತಿ ವಿಡ್ತ್ ಸೆಟ್ ಮಾಡಬೇಕು ಅಂತ ಅಂದ್ರೆ ವಿಡ್ತ್ ಪ್ರಾಪರ್ಟಿನ ಯೂಸ್ ಮಾಡಬೇಕಾಗತ್ತೆ. ಸೊ ಅರ್ಥ ಆಯ್ತಲ್ಲ, ನಾವು ಒಂದು HTML ಎಲಿಮೆಂಟ್ ಗೆ ಹೈಟ್ ಅಂಡ್ ವಿಡ್ತ್ ಸೆಟ್ ಮಾಡ್ತೀವಿ ಅಂದ್ರೆ ಯಾವೆಲ್ಲ ಪ್ರಾಪರ್ಟೀಸ್ ನ ಯೂಸ್ ಮಾಡ್ತೀವಿ ಅಂತ. ಈ ಹೈಟ್ ಅಂಡ್ ವಿಡ್ತ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಿಮ್ಗೆ ಕೋಡಿಂಗ್ ಅಲ್ಲಿ ಈಸಿಯಾಗಿ ತೋರಿಸ್ಕೊಡ್ತೀನಿ, ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವಾಗ ಜಸ್ಟ್ ಥಿಯರಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ. To set maximum width to an HTML element, CSS provides max width property. ಅದೇ ರೀತಿ ಇನ್ನೊಂದಿದೆ, ಟು ಸೆಟ್ ಮಿನಿಮಮ್ ವಿಡ್ತ್ ಟು ಎನ್ HTML ಎಲಿಮೆಂಟ್, CSS ಪ್ರೊವೈಡ್ ಮಿನಿಮಮ್ ವಿಡ್ತ್ ಪ್ರಾಪರ್ಟಿ. ಇವಾಗ ಏನಪ್ಪಾ ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ರೆ ನನ್ನ ಹತ್ರ ಒಂದು HTML ಎಲಿಮೆಂಟ್ ಇದೆ. ಇವಾಗ ಆ HTML ಎಲಿಮೆಂಟ್ ಗೆ ನಾವು ಒಂದು ಸ್ವಲ್ಪ ಮ್ಯಾಕ್ಸಿಮಮ್ ವಿಡ್ತ್ ಸೆಟ್ ಮಾಡಬೇಕು. ಓಕೆನಾ, ಮ್ಯಾಕ್ಸಿಮಮ್ ವಿಡ್ತ್ ಇವಾಗ ಆ HTML ಎಲಿಮೆಂಟ್ ಮ್ಯಾಕ್ಸಿಮಮ್ ವಿಡ್ತ್ 400 ಪಿಕ್ಸೆಲ್ ಇದೆ. ಓಕೆನಾ, ಅದು ಮ್ಯಾಕ್ಸಿಮಮ್ ವಿಡ್ತ್. ಅದ್ರ ಮೇಲೆ ನಾವು ವಿಡ್ತ್ ಸೆಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದ್ರ ಮ್ಯಾಕ್ಸಿಮಮ್ ವಿಡ್ತ್ ಬಂದ್ಬಿಟ್ಟು 400 ಪಿಕ್ಸೆಲ್ ಅಷ್ಟೇ. ಅದ್ರ ಮೇಲೆ ನೀವು ಸೆಟ್ ಮಾಡಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಸೊ ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಎಲಿಮೆಂಟ್ ಗೆ ನೀವು ಮ್ಯಾಕ್ಸಿಮಮ್ ವಿಡ್ತ್ ಸೆಟ್ ಮಾಡಿ ಅಂತ, ಅದನ್ನ ಹೇಗೆ ಸೆಟ್ ಮಾಡ್ತೀರಾ ಅಂತ ಅಂದ್ರೆ ಈ ಮ್ಯಾಕ್ಸಿಮಮ್ ವಿಡ್ತ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನೀವು ಒಂದು HTML ಎಲಿಮೆಂಟ್ ಗೆ ಮ್ಯಾಕ್ಸಿಮಮ್ ವಿಡ್ತ್ ನ ಸೆಟ್ ಮಾಡ್ತೀರಾ. ಅದೇ ರೀತಿ to set minimum width to an HTML element, CSS provides minimum width property. ಇವಾಗ ಒಂದು ರಿಕ್ವೈರ್ಮೆಂಟ್ ಬರುತ್ತೆ ನಿಮ್ಗೆ. ಯಾವ್ದಪ್ಪ ರಿಕ್ವೈರ್ಮೆಂಟ್ ಅಂತಂದ್ರೆ ನಿಮ್ಮ ಹತ್ರ ಒಂದು HTML ಎಲಿಮೆಂಟ್ ಇದೆ, ಆ HTML ಎಲಿಮೆಂಟ್ ಗೆ ಮಿನಿಮಮ್ ವಿಡ್ತ್ ಇಷ್ಟಿರ್ಬೇಕು ಅಂತ ಇರುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂತಂದ್ರೆ ಮಿನಿಮಮ್ ವಿಡ್ತ್ 100 ಪಿಕ್ಸೆಲ್ ಅಂತ ಕೊಡ್ತೀನಿ. ಇವಾಗ ಅದಕ್ಕೆ ನೀವು 100 ಪಿಕ್ಸೆಲ್ ಕೆಳಗಡೆ ಕೊಡೋದಕ್ಕಾಗಲ್ಲ ವ್ಯಾಲ್ಯೂನ, ಯಾಕೆಂತಂದ್ರೆ ಅದ್ರ ಮಿನಿಮಮ್ ವ್ಯಾಲ್ಯೂನ 100 ಪಿಕ್ಸೆಲ್. ಸೊ ಆ ತರ ನೀವೇನಾದ್ರೂ ಒಂದು HTML ಎಲಿಮೆಂಟ್ ಗೆ ಮಿನಿಮಮ್ ವಿಡ್ತ್ ಸೆಟ್ ಮಾಡಬೇಕು ಅಂತ ಅಂದ್ರೆ ನೀವು ಮಿನಿಮಮ್ ವಿಡ್ತ್ ಪ್ರಾಪರ್ಟಿ ಯೂಸ್ ಮಾಡಬಹುದು. ಸೊ ಅರ್ಥ ಆಯ್ತಲ್ಲ. ಟೋಟಲ್ 4 ಪ್ರಾಪರ್ಟಿ ಕಲ್ತಿದೀವಿ. ಯಾವ್ದಪ್ಪ 4 ಪ್ರಾಪರ್ಟಿ ಅಂತ ಅಂದ್ರೆ ಒಂದು ಹೈಟ್ ಪ್ರಾಪರ್ಟಿ, ಇನ್ನೊಂದು ವಿಡ್ತ್ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ವಿಡ್ತ್ ಸೆಟ್ ಮಾಡಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ವಿಡ್ತ್ ಪ್ರಾಪರ್ಟಿ ಇದೆ. ಅದೇ ರೀತಿ ಮಿನಿಮಮ್ ವಿಡ್ತ್ ಸೆಟ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ವಿಡ್ತ್ ಪ್ರಾಪರ್ಟಿ ಇದೆ. ಇವಾಗ ನಾವು ಮ್ಯಾಕ್ಸಿಮಮ್ ವಿಡ್ತ್ ಸೆಟ್ ಮಾಡೋದು ಕಲ್ತ್ಕೊಂಡ್ವಿ, ಮಿನಿಮಮ್ ವಿಡ್ತ್ ಸೆಟ್ ಮಾಡೋದು ಕಲ್ತ್ಕೊಂಡ್ವಿ. ಅದೇ ರೀತಿ ನಾವು ಇನ್ನೊಂದು ಕೆಲವು ಕಲ್ತ್ಕೋಬೇಕಾಗತ್ತೆ. ಯಾವ್ದಪ್ಪ ಅಂತ ಅಂದ್ರೆ ಟು ಸೆಟ್ ಮ್ಯಾಕ್ಸಿಮಮ್ ಹೈಟ್ ವಿ ಕ್ಯಾನ್ ಯೂಸ್ CSS ಪ್ರಾಪರ್ಟಿ. ಯಾವ್ದಪ್ಪ ಅಂತ ಅಂದ್ರೆ ಮ್ಯಾಕ್ಸಿಮಮ್ ಹೈಟ್ ಪ್ರಾಪರ್ಟಿ, ಮ್ಯಾಕ್ಸ್ ಹೈಟ್ ಪ್ರಾಪರ್ಟಿ ಅಂತ ಯೂಸ್ ಮಾಡಬಹುದು. ಅದೇ ರೀತಿ ನೀವು ಒಂದು HTML ಎಲಿಮೆಂಟ್ ಗೆ ಮಿನಿಮಮ್ ಹೈಟ್ ಸೆಟ್ ಮಾಡಬೇಕು ಅಂತ ಅಂದ್ರೆ ಯಾವ ಪ್ರಾಪರ್ಟಿ ಯೂಸ್ ಮಾಡಬಹುದು, ಮಿನ್ ಹೈಟ್ ಪ್ರಾಪರ್ಟಿ ಯೂಸ್ ಮಾಡಬಹುದು. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ, ನಾವು ಮ್ಯಾಕ್ಸಿಮಮ್ ವಿಡ್ತ್ ಹೇಗೆ ಸೆಟ್ ಮಾಡೋದು, ಮ್ಯಾಕ್ಸಿಮಮ್ ಹೈಟ್ ಹೇಗೆ ಸೆಟ್ ಮಾಡೋದು, ಅದೇ ರೀತಿ ಮಿನಿಮಮ್ ವಿಡ್ತ್ ಹೇಗೆ ಸೆಟ್ ಮಾಡೋದು, ಮಿನಿಮಮ್ ಹೈಟ್ ಹೇಗೆ ಸೆಟ್ ಮಾಡೋದು, ಎಲ್ಲದಕ್ಕೂ CSS ಪ್ರಾಪರ್ಟೀಸ್ ಇದೆ. ಟೋಟಲ್ ಇವತ್ತು ನಾವು ಎಷ್ಟು ಪ್ರಾಪರ್ಟಿ ಕಲ್ತಿದೀವಿಪ್ಪ ಅಂತಂದ್ರೆ ಟೋಟಲ್ ನಾವು ಇವತ್ತು 6 ಪ್ರಾಪರ್ಟಿ ಕಲ್ತಿದೀವಿ. ಯಾವ್ದಪ್ಪ 6 ಪ್ರಾಪರ್ಟಿ? ಫಸ್ಟ್ ಒಂದು ಬಂದು ಹೈಟ್, ವಿಡ್ತ್, ಮ್ಯಾಕ್ಸಿಮಮ್ ವಿಡ್ತ್, ಮಿನ್ ವಿಡ್ತ್, ಅದೇ ರೀತಿ ಮ್ಯಾಕ್ಸ್ ಹೈಟ್ ಅಂಡ್ ಮಿನ್ ಹೈಟ್. ಸೊ ಈ ಎಲ್ಲಾ ಪ್ರಾಪರ್ಟಿನ ನಾವೇನ್ ಮಾಡ್ತೀವಿ ಇವಾಗ ಡೆಮೋದಲ್ಲಿ ಯೂಸ್ ಮಾಡ್ತೀವಿ. ಡೆಮೋದಲ್ಲಿ ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂತೀವಿ ಈ ಎಲ್ಲಾ ಪ್ರಾಪರ್ಟಿ ಅಡ್ವಾಂಟೇಜಸ್ ಏನು ಅಂತ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅವಾಗ ಮಾತ್ರ ನಿಮ್ಗೆ ಈ ಹೈಟ್ ಅಂಡ್ ವಿಡ್ತ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ ಏನ್ ಮಾಡೋಣ ಅಂತ ಅಂದ್ರೆ ಡೆಮೋ ನೋಡೋಣ. ಡೆಮೋದಲ್ಲಿ ಟೋಟಲ್ 6 ಪ್ರಾಪರ್ಟಿ ಏನ್ ಕಲ್ತಿದೀವಿ, ಆ 6 ಪ್ರಾಪರ್ಟಿನ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಇವಾಗ ನಾವು ಏನ್ ಕಲಿಯಕ್ ಕೊಟ್ಟಿದೀವಿ ಅಂತ ಅಂದ್ರೆ ಒಂದು HTML ಎಲಿಮೆಂಟ್ ಗೆ ಹೈಟ್ ಅಂಡ್ ವಿಡ್ತ್ ನ ಹೇಗೆ ಸೆಟ್ ಮಾಡೋದು. ಅದಾದ್ಮೇಲೆ ಇನ್ನು 4 ಪ್ರಾಪರ್ಟೀಸ್ ಇದೆ. ಯಾವ್ದಪ್ಪ 4 ಪ್ರಾಪರ್ಟಿ ಅಂತಂದ್ರೆ ಮ್ಯಾಕ್ಸ್ ವಿಡ್ತ್, ಮಿನ್ ವಿಡ್ತ್, ಮ್ಯಾಕ್ಸ್ ಹೈಟ್ ಅಂಡ್ ಮಿನ್ ಹೈಟ್. ಇವನ್ನೂ ಕೂಡ ನಾನು ನಿಮ್ಗೆ ಡೆಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಏನ್ ಮಾಡ್ತೀನಿ,
ಈ ಬಾಡಿ ಟ್ಯಾಗ್ ಒಳಗಡೆ ಡಿವ್ ಟ್ಯಾಗ್ ತಗೊಳ್ಳೋಣ. ಇದರೊಳಗಡೆ ಸ್ವಲ್ಪ ಕಂಟೆಂಟ್ ಹಾಕೋಣ, ಲೋರೆಮ್ ಅಂತ. ಓಕೆ, ಈ ಕಂಟೆಂಟ್ ಹಾಕಿದ್ದೀನಲ್ವಾ, ಇವಾಗ ಇದನ್ನ ಸೇವ್ ಮಾಡ್ತೀನಿ. ಸೊ ಇವಾಗ ಈ ಡಿವ್ ಟ್ಯಾಗ್ಗೆ ಸ್ವಲ್ಪ ಸ್ಟೈಲ್ಸ್ ಬರೋಣ. ಏನಪ್ಪ ಸ್ಟೈಲ್ಸ್ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಮಾಡೋಣ. ಓಕೆ, ಆಮೇಲೆ ಟೆಕ್ಸ್ಟ್ ಕಲರ್ ಕೊಡೋಣ. ಸೊ ಆಮೇಲೆ ಬಾರ್ಡರ್ ಅಪ್ಲೈ ಮಾಡೋಣ. ಸೊ ಇವೆಲ್ಲ ಆಲ್ರೆಡಿ ಕಲ್ತಿದ್ದೀವಿ ನಾವು, ಸೊ ಅದನ್ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಡಿವ್ ಟ್ಯಾಗ್ ತಗೊಂಡೆ, ಕರ್ಲಿ ಬ್ರೇಸ್ ಓಪನ್ ಮಾಡಿ ಫಸ್ಟ್ ಬ್ಯಾಕ್ ಗ್ರೌಂಡ್ ಕಲರ್ ಸೆಟ್ ಮಾಡೋಣ. ಸೊ ಯಾವ್ದಪ್ಪ ಬ್ಯಾಕ್ ಗ್ರೌಂಡ್ ಕಲರ್ ಕೊಡೋಣ ಅಂತ ಅಂದ್ರೆ ಲೈಟ್ ಬ್ಲೂ ಕೊಡೋಣ ಬ್ಯಾಕ್ ಗ್ರೌಂಡ್ ಕಲರ್. ಮತ್ತೆ ಟೆಕ್ಸ್ಟ್ ಕಲರ್ ಬಂದ್ಬಿಟ್ಟು ಡಿಫಾಲ್ಟ್ ಆಗಿ ಬ್ಲ್ಯಾಕ್ ಇದೆ, ಮತ್ತೆ ನಾವು ಬ್ಲ್ಯಾಕ್ ನ ಸೆಟ್ ಮಾಡಬಹುದು, ಅದನ್ನು ಕೂಡ ಮಾಡೋಣ. ನೋಡಿ ಬ್ಲ್ಯಾಕ್ ಸೆಟ್ ಆಯ್ತಲ್ವಾ. ಮತ್ತೆ ಬಾರ್ಡರ್ ಅಪ್ಲೈ ಮಾಡೋಣ. ಬಾರ್ಡರ್ ಬಂದ್ಬಿಟ್ಟು ಯಾವ್ದಾದ್ರು ಒಂದು ಲೈಟ್ ಸ್ಲೇಟ್ ಗ್ರೇ, ಇದನ್ನ ಅಪ್ಲೈ ಮಾಡೋಣ ಬಾರ್ಡರ್. ಓಕೆ, ಇವಾಗ ಏನ್ ಮಾಡೋಣ, ಈ ಪೇಜ್ ನ ಬ್ರೌಸರ್ ರನ್ ಮಾಡೋಣ, ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ಸೊ ಈ ಡೆಮೋಡ್ HTML ಫೈಲ್ ಮತ್ತೆ CSS ಫೈಲ್ ನಾನು ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಿದ್ದೀನಿ. ಸೊ ಡೆಸ್ಕ್ಟಾಪ್ಗೆ ಹೋಗ್ತೀನಿ, ಇಲ್ಲಿ ನೋಡಿ CSS ಫೋಲ್ಡರ್ ಇದೆ ಅಲ್ವಾ, ಇದನ್ನ ಓಪನ್ ಮಾಡ್ತೀನಿ. ಇದ್ರೊಳಗಡೆ ನನ್ನ ಫೈಲ್ಸ್ ಇದೆ. ಸೊ ಇವಾಗ ಡೆಮೋಡ್ HTML ಫೈಲ್ ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಆ ಪೇಜ್ ಬ್ರೌಸರ್ ಅಲ್ಲಿ ಓಪನ್ ಆಯ್ತು. ಬ್ರೌಸರ್ ಅಲ್ಲಿ ಓಪನ್ ಆಯ್ತು. ಇಲ್ಲಿ ನೋಡಿ ಬ್ಯಾಕ್ ಗ್ರೌಂಡ್ ಕಲರ್ ಬರ್ತಾ ಇದೆ, ಟೆಕ್ಸ್ಟ್ ಕಲರ್ ಬ್ಲ್ಯಾಕ್ ಇದೆ, ಬಾರ್ಡರ್ ಅಪ್ಲೈ ಆಗಿಲ್ಲ. ಅದೇನಕ್ಕೆ ಅಂತ ನೋಡೋಣ. ಏನಕ್ಕೆ ಅಪ್ಲೈ ಆಗಿಲ್ಲ ಬಾರ್ಡರ್ ಅಂತ ಅಂದ್ರೆ ನಾವೇನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ. ಹೌದು ನೋಡಿ, ಇಲ್ಲಿ ಜಸ್ಟ್ ಕಲರ್ ಕೊಟ್ಟಿದ್ದೀವಿ, ಅದ್ರ ಜೊತೆಗೆ ನಾವು ಇದು ಪಿಕ್ಸೆಲ್ ಕೊಡ್ಬೇಕಲ್ವಾ, 2 ಪಿಕ್ಸೆಲ್ ಸಾಲಿಡ್ ರೆಡ್ ಅಂತ, ಅಥವಾ ಸಮ್ ಕಲರ್ 2 ಪಿಕ್ಸೆಲ್ ಸಾಲಿಡ್ ಲೈಟ್ ಸ್ಲೇಟ್ ಗ್ರೇ. ಸೊ ನಾವು ಇದನ್ನ ಮಿಸ್ ಮಾಡಿರೋದ್ರಿಂದ ನಮಗೆ ಬಾರ್ಡರ್ ಬಂದಿರಲಿಲ್ಲ. ಇವಾಗ ಹೋಗ್ಬಿಟ್ಟು ವಾಪಸ್ ರಿಫ್ರೆಶ್ ಮಾಡೋಣ. ಇಲ್ಲಿ ನೋಡಿ ಬಾರ್ಡರ್ ಬರ್ತಾ ಇದೆ ಅಲ್ವಾ. ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಈ ಡಿವ್ ಟ್ಯಾಗ್ ಏನ್ ತಗೊಂಡಿದ್ದೀನಲ್ವಾ, ಇದು ಕಂಪ್ಲೀಟ್ ವಿಡ್ತ್ ಅಕ್ವೈರ್ ಮಾಡ್ತಾ ಇದೆ ಅಲ್ವಾ. ಇವಾಗ ನಾವು ಕೆಲವು ಪ್ರಾಪರ್ಟೀಸ್ ಕಲ್ತಿದ್ದೀವಿ. ಯಾವ್ದಪ್ಪ ಪ್ರಾಪರ್ಟಿ ಅಂತಂದ್ರೆ ಹೈಟ್ ಅಂಡ್ ವಿಡ್ತ್. ಸೊ ಇದು ವಿಡ್ತ್ ಕಂಪ್ಲೀಟ್ ಪೇಜ್ ಅಕ್ವೈರ್ ಆಗ್ತಿದೆ, ಅಂದ್ರೆ ವಿಡ್ತ್ 100% ಅಕ್ವೈರ್ ಆಗ್ತಾ ಇದೆ ಪೇಜ್ಗೆ. ಇವಾಗ ಇದಕ್ಕೆ ನಾವೇನ್ ಮಾಡೋಣ, ಇದಕ್ಕೆ ವಿಡ್ತ್ ಬಂದ್ಬಿಟ್ಟು ಒಂದು 200 ಪಿಕ್ಸೆಲ್ ಕೊಡೋಣ, ಹೈಟ್ ಬಂದ್ಬಿಟ್ಟು 200 ಪಿಕ್ಸೆಲ್ ಕೊಡೋಣ. ಚೇಂಜ್ ಮಾಡೋಣ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ಸೊ ಇದನ್ನ ನಮ್ಗೆ ಏನ್ ಅರ್ಥ ಆಗ್ಬೇಕು ಅಂತಂದ್ರೆ, ನಾವು ಒಂದು HTML ಟ್ಯಾಗಿಗೆ ಅಥವಾ ಎಲಿಮೆಂಟ್ಗೆ ಹೈಟ್ ಅಂಡ್ ವಿಡ್ತ್ ಸೆಟ್ ಮಾಡಕ್ ಸಾಧ್ಯನಾ. ಸೊ ಇವಾಗ ನಾನು ನಿಮ್ಗೆ ಅದು ತೋರಿಸ್ಕೊಡ್ತೀನಿ ಹೇಗ್ ಮಾಡೋದು ಅಂತ. ವೆರಿ ಸಿಂಪಲ್. ಇಲ್ಲಿ ನೋಡಿ, ನಾನು ಡಿವ್ ಟ್ಯಾಗ್ ಹೇಳ್ತಾ ಇದ್ದೀನಿ, ವಿಡ್ತ್ ಸೆಟ್ ಮಾಡ್ತೀನಿ ನಿನಗೆ ಅಂತ. ಸೊ ವಿಡ್ತ್ ಬಂದ್ಬಿಟ್ಟು 200 ಪಿಕ್ಸೆಲ್ ಕೊಡ್ತಾ ಇದ್ದೀನಿ. ಸೇವ್ ಮಾಡಿದೆ, ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ, ಚೆಕ್ ಮಾಡೋಣ ವಿಡ್ತ್ ಅಪ್ಲೈ ಆಗುತ್ತಾ ನಾವು ಕೊಟ್ಟಿದ್ದು ಅಂತ. ನೋಡಿ ಇಲ್ಲಿ ನಾವು 200 ಪಿಕ್ಸೆಲ್ ಕೊಟ್ಟಿದ್ವಿ ಅಲ್ವಾ, ಹಾಗಾಗಿ ನಮ್ಮ HTML ಎಲಿಮೆಂಟ್ ಅಂದ್ರೆ ಡಿವ್ ಟ್ಯಾಗಿಗೆ ವಿಡ್ತ್ 200 ಪಿಕ್ಸೆಲ್ ಅಪ್ಲೈ ಆಗಿದೆ. ಇವಾಗ ನೆಕ್ಸ್ಟ್ ಏನ್ ಮಾಡೋಣ, ಹೈಟ್ ಬಂದ್ಬಿಟ್ಟು 150 ಪಿಕ್ಸೆಲ್ ಕೊಡೋಣ, ನೋಡೋಣ ಅದು ವರ್ಕ್ ಆಗುತ್ತಾ ಅಂತ. ಸೊ ವಾಪಸ್ ಇಲ್ಲಿ ಹೋಗೋಣ, ಇಲ್ಲಿ ಬಂದ್ಬಿಟ್ಟು ಹೈಟ್ ಸೆಟ್ ಮಾಡ್ತಾ ಇದೀನಿ ಇದಕ್ಕೆ. ನೋಡಿ ಇಲ್ಲಿ ಹೈಟ್ ಬಂದ್ಬಿಟ್ಟು 150 ಪಿಕ್ಸೆಲ್ ಕೊಡ್ತಾ ಇದೀನಿ. ಸೇವ್ ಮಾಡೋಣ, ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡ್ತೀನಿ. ನೋಡಿ ಇವಾಗ ರಿಫ್ರೆಶ್ ಮಾಡಿದಾಗ 150 ಪಿಕ್ಸೆಲ್ ಸೆಟ್ ಹಾಕ್ಬೇಕು. ಅದು ಆಲ್ರೆಡಿ 150 ಪಿಕ್ಸೆಲ್ ಜಾಸ್ತಿ ಇದೆ ಅನ್ಸುತ್ತೆ, ಸೊ ಅದಕ್ಕೆ ಅದು ನಮಗೆ ತೋರಿಸ್ತಾ ಇಲ್ಲ. ಇನ್ನ ಕಡಿಮೆ ಸೆಟ್ ಮಾಡೋಣ, ಅವಾಗ ಗೊತ್ತಾಗ್ತದೆ ವರ್ಕ್ ಆಗುತ್ತಾ ಇಲ್ಲ ಅಂತ. ಸೊ ಇವಾಗ ನಾನು ಏನ್ ಮಾಡ್ತೀನಿ ನೋಡಿ, 100 ಪಿಕ್ಸೆಲ್ ಕೊಡ್ತಾ ಇದೀನಿ ಹೈಟ್, ಹೋಗ್ಬಿಟ್ಟು ರಿಫ್ರೆಶ್ ಮಾಡ್ತೀನಿ. ನೋಡಿ ಇಲ್ಲಿ ಸೆಟ್ ಆಯ್ತು, ಬಟ್ ಕಂಟೆಂಟ್ ಹೊರಗಡೆ ಬರ್ತಾ ಇದೆ ಅಲ್ವಾ. ಸೊ ಈ ಕಂಟೆಂಟ್ ಹೊರಗಡೆ ಬಂದಾಗ ಹೇಗೆ ಅದನ್ನ ಅವಾಯ್ಡ್ ಮಾಡೋದು, ಅದನ್ನ ನಿಮಗೆ ಬರೋ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ ಹೈಟ್ ಅಂಡ್ ವಿಡ್ತ್ ಹೇಗೆ ಸೆಟ್ ಮಾಡೋದು ಅಂತ. ಸೊ ನಾವು 100 ಪಿಕ್ಸೆಲ್ ಸೆಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಹೈಟ್ ಏನಾಯ್ತು, 100 ಪಿಕ್ಸೆಲ್ ಸೆಟ್ ಆಯ್ತು. ಸೊ ಇದನ್ನ ಹೈಟ್ ಬಂದ್ಬಿಟ್ಟು ನಾವು 200 ಪಿಕ್ಸೆಲ್ಗೆ ಸೆಟ್ ಮಾಡೋಣ, ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲಿ 200 ಪಿಕ್ಸೆಲ್ ಮಾಡಿದೆ. ಸೊ ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡ್ತೀನಿ. ನೋಡಿ ರಿಫ್ರೆಶ್ ಮಾಡಿದಾಗ ಹೈಟ್ ಬಂದ್ಬಿಟ್ಟು 200 ಪಿಕ್ಸೆಲ್ ಆಗಿದೆ, ವಿಡ್ತ್ 200 ಪಿಕ್ಸೆಲ್ ಆಗಿದೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಯ್ತು ಅಂತಂದ್ರೆ, ನಾವು ಒಂದು HTML ಎಲಿಮೆಂಟ್ಗೆ ಹೈಟ್ ಅಂಡ್ ವಿಡ್ತ್ ನ ಹೇಗೆ ಸೆಟ್ ಮಾಡಬಹುದು. ವೆರಿ ಸಿಂಪಲ್, ಈ ಎರಡು ಪ್ರಾಪರ್ಟಿನ ಯೂಸ್ ಮಾಡಬೇಕು, ಹೈಟ್ ಅಂಡ್ ವಿಡ್ತ್ ಅಂತ. ಓಕೆ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಾನು ಇಲ್ಲಿ ವ್ಯಾಲ್ಯೂಸ್ ಬಂದ್ಬಿಟ್ಟು 200 ಪಿಕ್ಸೆಲ್ ಅಲ್ಲಿ ಕೊಡ್ತಾ ಇದ್ದೀನಿ ಅಲ್ವಾ. ಪಿಕ್ಸೆಲ್ ಅಲ್ಲಿ ಬಿಟ್ಟು ನೀವು ಕೂಡ ಬೇರೆ ವ್ಯಾಲ್ಯೂಸ್ ಅಲ್ಲಿ ಕೂಡ ಕೊಡ್ಬೋದು. ಯಾವ್ದಪ್ಪ ಬೇರೆ ವ್ಯಾಲ್ಯೂಸ್ ಅಂತಂದ್ರೆ ಪರ್ಸೆಂಟೇಜ್ ಅಲ್ಲಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ವಿಡ್ತ್ ನೋಡಿ ನಾನು 50% ಕೊಡ್ತೀನಿ, ಅದೇ ರೀತಿ ಹೈಟ್ ಕೂಡ ನಾನು 20% ಕೊಡ್ತೀನಿ. ಸೊ ಏನ್ ತೋರಿಸ್ತಾ ಇದೀನಿ ನಿಮ್ಗೆ ಅಂತಂದ್ರೆ, ಪಿಕ್ಸೆಲ್ ಬಿಟ್ಟು ಪರ್ಸೆಂಟೇಜ್ ಅಲ್ಲಿ ಕೂಡ ನೀವು ಹೈಟ್ ಅಂಡ್ ವಿಡ್ತ್ ಸೆಟ್ ಮಾಡಬಹುದು. ಸೊ ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ, ವಿಡ್ತ್ 50% ಕೊಟ್ಟಿದ್ದೀನಿ, ಹೈಟ್ 20% ಕೊಟ್ಟಿದ್ದೀನಿ. ಸೊ ಅದಕ್ಕೆ ಕಂಟೆಂಟ್ ಓವರ್ಫ್ಲೋ ಆಗ್ತಿದೆ. ಇವಾಗ ಏನ್ ಮಾಡೋಣ, ನಾವು ಹೈಟ್ ಜಾಸ್ತಿ ಮಾಡೋಣ, ಹೈಟ್ ಬಂದ್ಬಿಟ್ಟು 50% ಮಾಡೋಣ. ನೋಡಿ ಇಲ್ಲಿ ಹೈಟ್ ಸೆಟ್ ಆಯ್ತಲ್ವಾ. ಸೊ ನಾವು ಹೈಟ್ ಅಂಡ್ ವಿಡ್ತ್ ನ ಪಿಕ್ಸೆಲ್ ಅಲ್ಲಿ ಕೊಡ್ಬೋದು ಅಥವಾ ಪರ್ಸೆಂಟೇಜ್ ಅಲ್ಲಿ ಕೂಡ ಕೊಡ್ಬೋದು. ಸೊ ಅರ್ಥ ಆಯ್ತಲ್ಲ, ಒಂದು HTML ಎಲಿಮೆಂಟ್ಗೆ ನೀವು ಹೈಟ್ ಅಂಡ್ ವಿಡ್ತ್ ನ ಹೇಗೆ ಸೆಟ್ ಮಾಡೋದು ಅಂತ. ಸೊ ಇದು ಹೈಟ್ ಅಂಡ್ ವಿಡ್ತ್ CSS ಪ್ರಾಪರ್ಟೀಸ್ ಆಗುತ್ತೆ. ಸೊ ಇನ್ನು 4 ಪ್ರಾಪರ್ಟೀಸ್ ಇದೆ. ಯಾವ್ದಪ್ಪ 4 ಪ್ರಾಪರ್ಟಿ ಅಂತ ಅಂದ್ರೆ ಮ್ಯಾಕ್ಸ್ ವಿಡ್ತ್, ಮ್ಯಾಕ್ಸ್ ಹೈಟ್, ಮಿನ್ ವಿಡ್ತ್ ಅಂಡ್ ಮಿನ್ ಹೈಟ್. ಸೊ ಇವಾಗ ಫಸ್ಟ್ ಏನ್ ಮಾಡ್ತೀನಿ, ಇವನ್ನ ರಿಮೂವ್ ಮಾಡ್ತೀನಿ. ಓಕೆ, ರಿಮೂವ್ ಮಾಡಿ ಸೇವ್ ಮಾಡ್ತೀನಿ, ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ನೋಡಿ ರಿಫ್ರೆಶ್ ಮಾಡಿದಾಗ ಫಸ್ಟ್ ಹೇಗಿತ್ತು ಹಾಗಾಯ್ತು. ಇವಾಗ ನಾನು ಫಸ್ಟ್ ನಿಮ್ಗೆ ಹೇಳ್ಕೊಡೋಕೆ ಹೊರಟಿರೋದು ಯಾವ್ದಪ್ಪ ಅಂತಂದ್ರೆ ಮ್ಯಾಕ್ಸ್ ವಿಡ್ತ್
ಅಂಡ್ ಮಿನ್ ವಿಡ್ತ್ ಇವೆರಡು ಹೇಳ್ಕೊಡ್ತೀನಿ. ಅದಾದ್ಮೇಲೆ ಮ್ಯಾಕ್ಸ್ ಹೈಟ್ ಮಿನ್ ಹೈಟ್ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನ್ ಮಾಡೋಣ, ಮ್ಯಾಕ್ಸ್ ವಿಡ್ತ್ ಕಲ್ತ್ಕೊಳ್ಳೋಣ. ಇದಕ್ಕೆ ನಾವು ಮ್ಯಾಕ್ಸಿಮಮ್ ವಿಡ್ತ್ 400 ಪಿಕ್ಸೆಲ್ ಸೆಟ್ ಮಾಡೋಣ. ಓಕೆನಾ? ಸೊ ಸೆಟ್ ಮಾಡಿದಾಗ ಏನಾಗುತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ. ನೋಡಿ ಇಲ್ಲಿ ಹೇಳ್ತೀನಿ, ಮ್ಯಾಕ್ಸ್ ವಿಡ್ತ್ 400 ಪಿಕ್ಸೆಲ್. ಇದು ಮ್ಯಾಕ್ಸಿಮಮ್ ವಿಡ್ತ್ 400 ಪಿಕ್ಸೆಲ್. ಇದ್ರ ಮೇಲೆ ನೀವು ಸೆಟ್ ಮಾಡೋದಕ್ಕೆ ಆಗಲ್ಲ. ಸೊ ಇವಾಗ ನೋಡಿ ನಾನು ಏನ್ ಮಾಡ್ತೀನಿ, ವಿಡ್ತ್ ಸೆಟ್ ಮಾಡ್ತೀನಿ. ವಿಡ್ತ್ ಬಂದ್ಬಿಟ್ಟು 600 ಪಿಕ್ಸೆಲ್ ಸೆಟ್ ಮಾಡ್ತೀನಿ. ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇವಾಗ ನಾವು ಮ್ಯಾಕ್ಸಿಮಮ್ ವಿಡ್ತ್ 400 ಪಿಕ್ಸೆಲ್ ಕೊಟ್ಟಿದ್ದೀವಿ, ಬಟ್ ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತಿದ್ದೀವಿ ವಿಡ್ತ್ 600 ಪಿಕ್ಸೆಲ್ ತಗೋ ಅಂತ. ಸೊ ಇದು ತಗೋಬಾರ್ದು. ಯಾಕಪ್ಪ ಅಂತಂದ್ರೆ ನಾವು ಮ್ಯಾಕ್ಸಿಮಮ್ ವಿಡ್ತ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಹೇಳ್ತಾ ಇದೀವಿ. ಈ ಡ್ಯೂ ಕೆಪಾಸಿಟಿ ಬಂದ್ಬಿಟ್ಟು, ಇದು ಡ್ಯೂ ವಿಡ್ತ್ ಕೆಪಾಸಿಟಿ ಬಂದ್ಬಿಟ್ಟು 400 ಪಿಕ್ಸೆಲ್ ಅಷ್ಟೇ. ಅದ್ರ ಮೇಲೆ ನೀವೇನೇ ವ್ಯಾಲ್ಯೂ ಕೊಟ್ಟರು ಅದು ತಗೊಳ್ಳೋದಿಲ್ಲ. ಸೊ ವಾಪಸ್ ಹೋಗ್ಬಿಟ್ಟು ಇಲ್ಲಿ ರಿಫ್ರೆಶ್ ಮಾಡೋಣ. ನೋಡಿ ಇಲ್ಲಿ ಇದೆಷ್ಟಿದೆ ಇವಾಗ ವಿಡ್ತ್ ಅಂತಂದ್ರೆ ಜಸ್ಟ್ 400 ಪಿಕ್ಸೆಲ್ ಇದೆ. ಸೊ ಚೆಕ್ ಮಾಡೋಣ. ಇವಾಗ ಇದು ಇನ್ಸ್ಪೆಕ್ಟ್ ಮಾಡಿ. ಇನ್ಸ್ಪೆಕ್ಟ್ ಮಾಡಿದಾಗ ನೀವು ಇಲ್ಲಿ ನೋಡಬಹುದು ಸ್ಟೈಲ್ಸ್ ಬಂದಿದೆ ಅಲ್ವಾ. ಸೊ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೋಡಿ ಇಲ್ಲಿ ಮೇಲೆ ಮೂವ್ ಮಾಡಿದಾಗ ಬ್ಲೂ ಕಲರ್ ಬರ್ತಾ ಇದೆ ಅಲ್ವಾ, ಅದು ಟ್ಯಾಗ್. ಓಕೆನಾ? ಅದ್ ನೋಡಿ ಇಲ್ಲಿ ಅದೆಷ್ಟು ತಗೊಂಡಿದೆ ವಿಡ್ತ್ ಅಂತ ಅಂದ್ರೆ 400 ಪಿಕ್ಸೆಲ್ ತಗೊಂಡಿದೆ. ಅದನ್ನ ಬಿಟ್ಟು ಜಾಸ್ತಿ ತಗೊಂಡಿಲ್ಲ. ಏನಕ್ಕೆ ಅಂತಂದ್ರೆ ನಾವಿಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತಾ ಇದೀವಿ ಅಲ್ವಾ, ಮ್ಯಾಕ್ಸಿಮಮ್ ವಿಡ್ತ್ ಕೆಪಾಸಿಟಿ ಅದರದ್ದು 400 ಪಿಕ್ಸೆಲ್. ಅದ್ರ ಮೇಲೆ ನೀವು 0.1 401 ಕೊಟ್ಟರು ಅದು ಕೂಡ ತಗೊಳ್ಳಲ್ಲ. ಬಟ್ ಅದಕ್ಕಿಂತ ಕಡಿಮೆ ಕೊಟ್ರೆ ಅದು ತಗೊಳುತ್ತೆ. ನೋಡೋಣ. ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀನಿ, 350 ಪಿಕ್ಸೆಲ್ ಸೆಟ್ ಮಾಡ್ತೀನಿ. ಸೇವ್ ಮಾಡ್ತೀನಿ. ವಾಪಸ್ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ರಿಫ್ರೆಶ್ ಮಾಡಿದಾಗ ಅದು ಕಡಿಮೆ ಆಗಬೇಕು. ನೋಡಿ ಕಡಿಮೆ ಆಯಿತು. ಇದು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೋಡಿ 350 ಪಿಕ್ಸೆಲ್ ತಗೊಂಡಿದೆ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಯ್ತು ಅಂತಂದ್ರೆ, ನಮ್ಮ ಮ್ಯಾಕ್ಸಿಮಮ್ ವಿಡ್ತ್ ಪ್ರಾಪರ್ಟಿ ಸೆಟ್ ಮಾಡಿದ್ರೆ ಅದು ಮ್ಯಾಕ್ಸ್ ವ್ಯಾಲ್ಯೂ ಆಗುತ್ತೆ. ಅದ್ರ ಮೇಲೆ ನೀವು ವಿಡ್ತ್ ಸೆಟ್ ಮಾಡೋಕ್ಕಾಗಲ್ಲ. ಅದ್ರೊಳಗಡೆ ಬೇಕಾದ್ರೆ 400 ಪಿಕ್ಸೆಲ್ ಒಳಗಡೆ ನೀವು ಎಷ್ಟು ವಿಡ್ತ್ ಬೇಕಾದ್ರೂ ಸೆಟ್ ಮಾಡಬಹುದು. ಸೊ ಇದು ಮ್ಯಾಕ್ಸ್ ವಿಡ್ತ್ ಪ್ರಾಪರ್ಟಿ ಆಗುತ್ತೆ. ಸೊ ಇವಾಗ ಅದೇ ರೀತಿ ಮಿನ್ ವಿಡ್ತ್ ಕಲ್ತ್ಕೊಳ್ಳೋಣ. ಸೊ ರಿಮೂವ್ ಮಾಡ್ತೀನಿ. ವಾಪಸ್ ಹೋಗೋಣ, ರಿಫ್ರೆಶ್ ಮಾಡೋಣ. ಇದು ಕ್ಲೋಸ್ ಮಾಡ್ತೀನಿ. ಆಸ್ ಆಫ್ ನಾವು ನೋಡಿ ಇನಿಷಿಯಲಿ ಹೀಗಿತ್ತು ಹಾಗಿತ್ತು. ಇವಾಗ ಏನ್ ಮಾಡೋಣ, ಮಿನಿಮಮ್ ವಿಡ್ತ್ ಸೆಟ್ ಮಾಡೋಣ. ಇವಾಗ ಏನ್ ಹೇಳ್ತೀನಿ ಅಂತಂದ್ರೆ, ಇದು ಮಿನಿಮಮ್ ವಿಡ್ತ್ ಕೆಪಾಸಿಟಿ ಬಂದು 200 ಪಿಕ್ಸೆಲ್. ಓಕೆನಾ? ಆ 200 ಕೆಳಗಡೆ ನಾವು ವಿಡ್ತ್ ಸೆಟ್ ಮಾಡೋಕ್ಕಾಗಲ್ಲ. 200 ಮೇಲೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಸೊ ಅದನ್ನ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ. ಸೊ ಇದಕ್ಕೆ ಏನ್ ಹೇಳ್ತೀನಿ, ಇದ್ರದ್ದು ಮಿನಿಮಮ್ ವಿಡ್ತ್ ಬಂದು 200 ಪಿಕ್ಸೆಲ್. ಓಕೆನಾ? ಇವಾಗ ನಾನು ವಿಡ್ತ್ ಏನಾದ್ರು 100 ಪಿಕ್ಸೆಲ್ ಸೆಟ್ ಮಾಡಿದ್ರೆ ಅದು ಸೆಟ್ ಆಗೋದಿಲ್ಲ. ಓಕೆ, ಅದು ಸೆಟ್ ಆಗೋದಿಲ್ಲ. ಯಾಕಂತಂದ್ರೆ ಅದ್ರದ್ದು ಮಿನಿಮಮ್ ಕೆಪಾಸಿಟಿ 200 ಪಿಕ್ಸೆಲ್. ಅದ್ರ ಮೇಲೆ ನೀವು ಕೊಟ್ರೆ ತಗೊಳ್ತಾ, ಅದ್ರೊಳಗಡೆ ಕೊಟ್ರೆ ಅದು ತಗೊಳ್ಳೋದಿಲ್ಲ. ಸೊ ಇವಾಗ ವಾಪಸ್ ಹೋಗ್ಬಿಟ್ಟು ಇಲ್ಲಿ ರಿಫ್ರೆಶ್ ಮಾಡೋಣ. ನೋಡಿ ರಿಫ್ರೆಶ್ ಮಾಡಿದಾಗ ಇದ್ರದ್ದು ವ್ಯಾಲ್ಯೂ ಎಷ್ಟು ಸೆಟ್ ಆಗಿದೆ ನಾವು ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಇನ್ಸ್ಪೆಕ್ಟ್ ಮಾಡಿ ಕೆಳಗಡೆ ಬಂತು ಅಂತಂದ್ರೆ ನೋಡಿ ಇಲ್ಲಿ ಇದ್ರ ಮಿನಿಮಮ್ ವ್ಯಾಲ್ಯೂ ತಗೊಂಡಿದೆ 200 ಪಿಕ್ಸೆಲ್. ಓಕೆ, ಯಾಕೆ ಇದು 100 ಪಿಕ್ಸೆಲ್ ತಗೊಂಡಿಲ್ಲ ಅಂತಂದ್ರೆ ಇದ್ರದ್ದು ಮಿನಿಮಮ್ ಕೆಪಾಸಿಟಿನೇ 200 ಮೇಲೆ ಕೊಟ್ರೆ ಅದು ಯಾವ ವ್ಯಾಲ್ಯೂ ಬೇಕಾದ್ರೆ ತಗೊಳುತ್ತೆ. ಬಟ್ 200 ಒಳಗಡೆ ವ್ಯಾಲ್ಯೂ ಕೊಟ್ರೆ, ಫಾರ್ ಎಕ್ಸಾಂಪಲ್ ನೀವು 199 ಕೊಟ್ಟರು ಅದು ಸೆಟ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಇದು ಮಿನಿಮಮ್ ವಿಡ್ತ್ ಕೆಪಾಸಿಟಿನೇ 200 ಪಿಕ್ಸೆಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನಾನು 300 ಪಿಕ್ಸೆಲ್ ಕೊಡ್ತೀನಿ. 300 ಪಿಕ್ಸೆಲ್ ಕೊಟ್ಟಾಗ ಅದು ಈಸಿಯಾಗಿ ಸೆಟ್ ಆಗುತ್ತೆ. ಯಾಕಂದ್ರೆ ಅದು ಮಿನಿಮಮ್ ವ್ಯಾಲ್ಯೂಗಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಸೆಟ್ ಆಗುತ್ತೆ. ನೋಡಿ ಇವಾಗ ಇಲ್ಲಿ 300 ಪಿಕ್ಸೆಲ್ ವಿಡ್ತ್ ಸೆಟ್ ಆಗಿದೆ. ಸೊ ಅರ್ಥ ಆಯ್ತಲ್ಲ, ಮ್ಯಾಕ್ಸಿಮಮ್ ವಿಡ್ತ್ ಅಂದ್ರೇನು, ಮಿನಿಮಮ್ ವಿಡ್ತ್ ಅಂದ್ರೇನು ಅಂತ. ಅದೇ ರೀತಿ ಇವಾಗ ನೆಕ್ಸ್ಟ್ ಕಲ್ತ್ಕೊಳ್ಳೋಣ ಮ್ಯಾಕ್ಸ್ ಹೈಟ್ ಅಂಡ್ ಮಿನ್ ಹೈಟ್ ಅಂತ. ಸೊ ರಿಫ್ರೆಶ್ ಮಾಡೋಣ, ಸೇವ್ ಮಾಡಿದ್ದೀನಿ. ಸೊ ಇನಿಷಿಯಲ್ ಸ್ಟೇಜಿಗೆ ತರಿಸೋಣ. ನೋಡಿ ಇಲ್ಲಿ ಇನಿಷಿಯಲ್ ಸ್ಟೇಜಿಗೆ ಬಂತು. ಇವಾಗ ಮ್ಯಾಕ್ಸ್ ಹೈಟ್ ಕಲ್ತ್ಕೊಳ್ಳೋಣ, ಅದೇ ರೀತಿ ಮಿನ್ ಹೈಟ್ ಕಲ್ತ್ಕೊಳ್ಳೋಣ. ಸೊ ಫಸ್ಟ್ ಮ್ಯಾಕ್ಸ್ ಹೈಟ್ ಕಲ್ತ್ಕೊಳ್ಳೋಣ. ಸೊ ಏನಪ್ಪ ಮ್ಯಾಕ್ಸ್ ಹೈಟ್ ಅಂದ್ರೆ ನೋಡಿ ಇಲ್ಲಿ ಇದಕ್ಕೆ ಮ್ಯಾಕ್ಸಿಮಮ್ ಹೈಟ್ ಸೆಟ್ ಮಾಡ್ತಿದ್ದೀನಿ ನಾನು. ಏನಪ್ಪ ಮ್ಯಾಕ್ಸಿಮಮ್ ಹೈಟ್ ಅಂತಂದ್ರೆ 200 ಪಿಕ್ಸೆಲ್. ಇದ್ರ ಮ್ಯಾಕ್ಸಿಮಮ್ ಕೆಪಾಸಿಟಿನೇ 200 ಪಿಕ್ಸೆಲ್. ಇದ್ರ ಒಳಗಡೆ 200 ಒಳಗಡೆ ಕೊಟ್ರೆ ನಾವು ಏನು ಹೈಟ್ ಕೊಡ್ತೀವಿ ಅದು ತಗೊಳುತ್ತೆ. ಫಾರ್ ಎಕ್ಸಾಂಪಲ್ 150 ಪಿಕ್ಸೆಲ್ ಕೊಟ್ರೆ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ 200 ಪಿಕ್ಸೆಲ್ ಮೇಲ್ ಕೊಟ್ರೆ ಅದು ತಗೊಳ್ಳಲ್ಲ. ಯಾಕಂದ್ರೆ ಇದ್ರ ಮ್ಯಾಕ್ಸಿಮಮ್ ಹೈಟ್ 200 ಪಿಕ್ಸೆಲ್ ಅಲ್ವಾ. ಸೊ ಅದಕ್ಕೋಸ್ಕರ. ಸೊ ವಾಪಸ್ ಹೋಗೋಣ, ಇಲ್ಲಿ ರಿಫ್ರೆಶ್ ಮಾಡೋಣ. ನೋಡಿ ಇಲ್ಲಿ ಏನಾಯ್ತು ನೋಡೋಣ, ಯಾವ್ದು ಅಪ್ಲೈ ಆಗ್ತಿದೆ, ವಿಡ್ತ್ ಅಪ್ಲೈ ಆಗ್ತಿದೆ, ಮ್ಯಾಕ್ಸಿಮಮ್ ವಿಡ್ತ್ ಅಪ್ಲೈ ಆಗ್ತಿದೆ ನೋಡೋಣ. ನೋಡಿ ಇಲ್ಲಿ ಏನ್ ತಗೊಂತಿದೆ, 150 ಪಿಕ್ಸೆಲ್ ತಗೊಂತಿದೆ ಅಲ್ವಾ. ಏನಕ್ಕೆ 150 ಪಿಕ್ಸೆಲ್ ತಗೊಂತಾ ಇದೆ ಅಂತಂದ್ರೆ ನೋಡಿ ಇಲ್ಲಿ ಇದ್ರದ್ದು ಹೈಟ್ ಮ್ಯಾಕ್ಸಿಮಮ್ ಹೈಟ್ ಬಂದು 200 ಪಿಕ್ಸೆಲ್. ಬಟ್ ನಾವು ಹೈಟ್ ಎಷ್ಟು ಸೆಟ್ ಮಾಡಿದೀವಿ 150 ಪಿಕ್ಸೆಲ್, ಹಾಗಾಗಿ ತಗೊಂತಿದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬಂದ್ಬಿಟ್ಟು 250 ಪಿಕ್ಸೆಲ್ ಸೆಟ್ ಮಾಡ್ತೀನಿ. 250 ಪಿಕ್ಸೆಲ್ ಕೊಟ್ರೆ ಅದು ಖಂಡಿತ ತಗೊಳ್ಳೋದಿಲ್ಲ. ಏನಕ್ಕಪ್ಪ ಅಂತಂದ್ರೆ ಅದ್ರದ್ದು ಮ್ಯಾಕ್ಸಿಮಮ್ ಹೈಟ್ 200 ಪಿಕ್ಸೆಲ್. ಅದ್ರ ಮೇಲೆಗಡೆ ಕೊಟ್ರೆ ಅದು ಯಾವ ವ್ಯಾಲ್ಯೂ ಕೂಡ ಕನ್ಸಿಡರ್ ಮಾಡಲ್ಲ. ಸೊ ಅರ್ಥ ಆಯ್ತಲ್ಲ, ಇದು ಮ್ಯಾಕ್ಸಿಮಮ್ ಹೈಟ್ ಆಗುತ್ತೆ. ಅದೇ ರೀತಿ ಮಿನ್ ಹೈಟ್ ಕಲಿಯೋಣ. ಇದಕ್ಕೆ ಮಿನಿಮಮ್ ಹೈಟ್ ಸೆಟ್ ಮಾಡ್ತಿದ್ದೀನಿ. ಏನಪ್ಪಾ ಮಿನಿಮಮ್ ಹೈಟ್ ಅಂದ್ರೆ 200 ಪಿಕ್ಸೆಲ್. ಇದು ಮಿನಿಮಮ್ ಹೈಟ್ 200 ಪಿಕ್ಸೆಲ್. ಇವಾಗ ನಾವು ಹೈಟ್ ಬಂದ್ಬಿಟ್ಟು 250 ಪಿಕ್ಸೆಲ್ ಸೆಟ್ ಮಾಡ್ತೀವಿ. ಸೊ ಇದು 250 ಪಿಕ್ಸೆಲ್ ತಗೊಳುತ್ತಾ ನೋಡೋಣ. ವಾಪಸ್ ಏನ್ ಮಾಡ್ತೀನಿ, ರಿಫ್ರೆಶ್ ಮಾಡ್ತೀನಿ.
ಇಲ್ಲಿ ಇನ್ಸ್ಪೆಕ್ಟ್ ಮಾಡಿ ಚೆಕ್ ಮಾಡೋಣ ಯಾವ ವ್ಯಾಲ್ಯೂ ತೊಗೊತಿದೆ ಅಂತ. ಸೊ ಇನ್ಸ್ಪೆಕ್ಟ್ ಮಾಡಿ ಚೆಕ್ ಮಾಡಿದಾಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇದು ವ್ಯಾಲ್ಯೂ ಬಂದು 250 ಪಿಕ್ಸೆಲ್ ತೊಗೊತಿದೆ. ಫಾರ್ ಎಕ್ಸಾಂಪಲ್ ಇವಾಗ ಏನು ಮಾಡ್ತೀನಿ, ನಾನು 150 ಪಿಕ್ಸೆಲ್ ಕೊಡ್ತೀನಿ. ಸೊ 150 ಪಿಕ್ಸೆಲ್ ಅಪ್ಲೈ ಆಗುತ್ತಾ ಅದನ್ನ ಚೆಕ್ ಮಾಡೋಣ. ಸೊ ವಾಪಸ್ ಹೋಗೋಣ, ರಿಫ್ರೆಶ್ ಮಾಡೋಣ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೋಡಿ 200 ಪಿಕ್ಸೆಲ್ ತಗೊಂತಿದೆ. ಏನಕ್ಕಪ್ಪ ಅಂತಂದ್ರೆ ಇದ್ರದ್ದು ಮಿನಿಮಮ್ ಹೈಟ್ ಕೆಪಾಸಿಟಿನೇ 200 ಪಿಕ್ಸೆಲ್. ಓಕೆನಾ, ಮಿನಿಮಮ್ ಇಸ್ 200. ಸೊ ಅದ್ರ ಒಳಗಡೆ ನೀವೇನಾದ್ರು ವ್ಯಾಲ್ಯೂ ಕೊಟ್ಟರೆ, ಫಾರ್ ಎಕ್ಸಾಂಪಲ್ 150 ಪಿಕ್ಸೆಲ್ ಕೊಟ್ಟರೆ ಅಥವಾ 199 ಕೊಟ್ಟರು ಅದು ತಗೊಳ್ಳೋದಿಲ್ಲ. ಅದ್ರ ಮೇಲ್ಗಡೆ ಕೊಡ್ಬೇಕು ನೀವು. ಅಂದರೆ 250 ಪಿಕ್ಸೆಲ್, 210, 300 ಅಂದರೆ 200 ಮೇಲೆ ಯಾವ ವ್ಯಾಲ್ಯೂ ಕೊಟ್ಟರು ಅದು ಹೈಟ್ ಸೆಟ್ ಮಾಡ್ಕೊಳ್ಳುತ್ತೆ. ಅದು 200 ಪಿಕ್ಸೆಲ್ ಒಳಗಡೆ ಕೊಟ್ಟರೆ ಅದು ಸೆಟ್ ಮಾಡ್ಕೊಳ್ಳಲ್ಲ. ಯಾಕಂತಂದ್ರೆ ನಾವಿಲ್ಲಿ ಮಿನಿಮಮ್ ಹೈಟ್ ಕಾನ್ಸೆಪ್ಟ್ ಯೂಸ್ ಮಾಡ್ತಿದ್ದೀವಿ. ಇದು ಕೇಳ್ತಾ ಇದೀವಿ ಈ ಡ್ಯೂದು ಮಿನಿಮಮ್ ಹೈಟೇ 200 ಪಿಕ್ಸೆಲ್, ಅದ್ರ ಕೆಳಗಡೆ ನೀವು ವ್ಯಾಲ್ಯೂ ಕೊಡೋದಕ್ಕಾಗಲ್ಲ. ಅದ್ರ ಮೇಲೆ ನೀವು ಎಷ್ಟು ವ್ಯಾಲ್ಯೂ ಕೊಟ್ಟರು ಅದು ಹೈಟ್ ಸೆಟ್ ಮಾಡ್ಕೊಳ್ಳುತ್ತೆ. ಸೊ ಅರ್ಥ ಆಯ್ತಲ್ಲ ನಾವು ಎಷ್ಟು ಪ್ರಾಪರ್ಟಿ ಕಲ್ತ್ಕೊಂಡಿದ್ವಿ ಇವತ್ತು ಅಂತ. ವಿಡ್ತ್ ಕಲ್ತ್ಕೊಂಡ್ವಿ, ಹೈಟ್ ಕಲ್ತ್ಕೊಂಡ್ವಿ, ಅದೇ ರೀತಿ ಮ್ಯಾಕ್ಸ್ ಹೈಟ್, ಮ್ಯಾಕ್ಸ್ ವಿಡ್ತ್, ಮಿನ್ ಹೈಟ್, ಮಿನ್ ವಿಡ್ತ್ ಕಲ್ತ್ಕೊಂಡ್ವಿ. ಸೊ ಇದು ಹೈಟ್ ಅಂಡ್ ವಿಡ್ತ್ ಕಾನ್ಸೆಪ್ಟ್ ಆಗುತ್ತೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಮೇಲ್ ಮಾಡಿ, ನಿಮಗೆ ಪ್ರತಿಯೊಂದು ಡೌಟ್ಗೂ ಕ್ಲಿಯರ್ ಆಗಿ ಆನ್ಸರ್ ಮಾಡ್ತೀನಿ. ಇಲ್ಲ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ಚಾಪ್ಟರ್ಲಿ ನಾವೇನು ಕಲಿತೀವಪ್ಪ ಅಂತಂದ್ರೆ CSS ಬಾಕ್ಸ್ ಮಾಡೆಲ್ ಬಗ್ಗೆ ಕಲಿತೀವಿ. ಸೊ CSS ಬಾಕ್ಸ್ ಮಾಡೆಲ್ ಬಂದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ CSS ಅಲ್ಲಿ. ಇದನ್ನು ಕೂಡ ಇಂಟರ್ವ್ಯೂಗಳಲ್ಲಿ ತುಂಬಾ ಕ್ವಶನ್ಸ್ ಕೇಳ್ತಾರೆ ಇದ್ರ ಮೇಲೆ. CSS ಬಾಕ್ಸ್ ಮಾಡೆಲ್ ಕಾನ್ಸೆಪ್ಟ್ ಅಂದ್ರೆ ಏನು, ಅದರಿಂದ ಅಡ್ವಾಂಟೇಜಸ್ ಏನಿದೆ ಅಂತ. ಸೊ ಈ ನೆಕ್ಸ್ಟ್ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿ, ಅವಾಗ ಮಾತ್ರ ನಿಮಗೆ ಬಾಕ್ಸ್ ಮಾಡೆಲ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಕ್ವೈರೀಸ್ ಕಳಿಸೋದಿದ್ರೆ code2corner@gmail.comಗೆ ಮೇಲ್ ಕಳಿಸಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.